ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ರೀತೇಜ್ ಕನ್ನಡ ಲಾಗ್ಸ್. ಸೊ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನನ್ನ ಈ ಚಾನಲ್ಗೆ ಆತ್ಮೀಯ ಸ್ವಾಗತ. ತುಂಬ ದಿನಗಳ ಮೇಲೆ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಯಾಕಂತಂದರೆ ತುಂಬಾ ಯೂಸ್ಫುಲ್ ಆಗಿರೋ ವಿಡಿಯೋ ಇದು. ಒಂದು ಇಂಪಾರ್ಟೆಂಟ್ ಟಾಪಿಕ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಬೇಕು ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಇವತ್ತು ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ಗೆಸ್ಟ್ ಟೀಚರ್ ಬಗ್ಗೆ ಮತ್ತು TET ಬಗ್ಗೆ ನಾನು ನಿಮ್ಮ ಜೊತೆಗೆ ಒಂದಿಷ್ಟು ಮಾಹಿತಿನ ಶೇರ್ ಮಾಡ್ಕೋಬೇಕಂತ ಅಂದ್ಕೊಂಡಿದ್ದೀನಿ. ಸೊ ಯಾರು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ಪೂರ್ತಿಯಾಗಿ ವಿಡಿಯೋನ ವಾಚ್ ಮಾಡಿ. ಓಕೆ, ಇಲ್ಲಿ ನೋಡಿ, ಇದು ಜುಲೈ 23ಗೆ ನ್ಯೂಸ್ ಪೇಪರಲ್ಲಿ ಅಪ್ಡೇಟ್ ಆಗಿರುವಂಥ ಮಾಹಿತಿ ಇದೆ. ಇಲ್ಲಿ ಏನೈತಪ್ಪ ಅಂದ್ರೆ, ಸರ್ಕಾರಿ ಶಾಲೆ ಶಿಕ್ಷಕರು ಹೆಚ್ಚಿದ್ದರೂ ವರ್ಗಾವಣೆ ಇಲ್ಲ, 15,000 ಹೆಚ್ಚುವರಿ ಶಿಕ್ಷಕರು, 51,000 ಶಿಕ್ಷಕರ ಕೊರತೆ ಅಂತ ಕೊಟ್ಟಿದ್ದಾರೆ ಇಲ್ಲಿ. ಹೌದಾ, ನೆಕ್ಸ್ಟ್ ಇಲ್ಲಿ ಪ್ರಕ್ರಿಯೆ ಮುಗಿಸಿ ಅನುಮತಿ ನೀಡುತ್ತೇವೆ ಅಂತ ಕೊಟ್ಟಾರ. ಆಮೇಲೆ ಅತಿಥಿ ಶಿಕ್ಷಕರ ಇದರಲ್ಲಿ ಡವ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಬಂದಿರೋ ಮಾಹಿತಿ ಪ್ರಕಾರ 15,000 ಹೆಚ್ಚುವರಿ ಶಿಕ್ಷಕರು ಅದಾರ ಅಂತ ಕೊಟ್ಟಿದ್ದಾರೆ. ಆಮೇಲೆ 51,000 ಶಿಕ್ಷಕರ ಕೊರತೆ ಐತೆ ಅಂತ ಹೇಳಿದ್ದಾರೆ. ಆದರೂ ಅತಿಥಿ ಶಿಕ್ಷಕರ ಎದೆಯಲ್ಲಿ ಡವ ಅಂತ ಹೇಳಿದ್ದಾರೆ. ಈ ಇಲಾಖೆ ಏನು ಮಾಡಾಕತ್ತೈತಿ, ಏನು ನಮಗೆ ಸಂದೇಶ ಕೊಡಾಕತ್ತೈತೆ ಅನ್ನೋದು ತಿಳಿವಲ್ತಾಗೈತಿ. ಒಂದು ಸಾರಿ 16,000 ಶಿಕ್ಷಕರು ತೊಗೋತೀವಿ ಅಂತಾರೆ, ಒಂದು ಸಾರಿ 20,000 ಶಿಕ್ಷಕರು ತೊಗೋತೀವಿ ಅಂತಾರೆ, ನೇಮಕಾತಿ ಅಂತಾರೆ. ಇವಾಗ ನೋಡಿದ್ರೆ ಹಣಕಾಸು ಇಲಾಖೆ ಏನು ಹೇಳಕತ್ತೈತಪ್ಪ ಅಂದ್ರೆ, ಪ್ರಕ್ರಿಯೆ ಮುಗಿಸಿ ಅನುಮತಿ ನೀಡುತ್ತೇವೆ ಅಂದ್ರೆ, ಈಗ ಏನು ಹೇಳಕತ್ತಾರೋ 15,000 ಹೆಚ್ಚುವರಿ ಶಿಕ್ಷಕರು ಅದಾರಲ್ಲ, ಅವ್ರನ್ನೆಲ್ಲ ನೀವು ವರ್ಗಾವಣೆ ಮಾಡಿರಿ. ಆ ವರ್ಗಾವಣೆ ಮಾಡಿದ ನಂತರ ನಾವು ನಿಮಗೇನು ಮಾಡ್ತೀವಿ, 20,000 ಶಿಕ್ಷಕರ ನೇಮಕಾತಿ ಮಾಡ್ಕೊಳ್ಳೋಕೆ ಅನುಮತಿ ಮಾಡಿಕೊಡ್ತೀವಿ ಅಂತ ಹಣಕಾಸು ಇಲಾಖೆ ಹೇಳಕತ್ತೈತಿ. ಹೌದು, ಆದರೂ ಇವರು ಈ ಕಡೆ ವರ್ಗಾವಣೆನೂ ನಡೆಯುತ್ತಿಲ್ಲ, ಈ ಕಡೆ ನೇಮಕಾತಿಗೆ ಅನುಮೋದನೆಯೂ ಸಿಗ್ತಿಲ್ಲ. ನಾವೇನು ಮಾಡೋದು, ಆಸ್ಪಿರೆಂಟ್ಸ್ ಅಂದ್ರೆ ಜಾಬ್ ಸಿಗ್ತೈತಿ ಅಂದ್ರೆ ಅವಾಗ ಕರೀತಾರೆ ಇವಾಗ ಕರೀತಾರೆ ಅಂತೇಳಿ ನಾವು ಇಲ್ಲೇ ಓದೋದ್ರಾಗ ಕಾಲ ಕಳೆಯಕತ್ತೀವಿ. ಅದೆಲ್ಲ ಬಿಟ್ಟು ಗೆಸ್ಟ್ ಟೀಚರಾಗಿ ಹೋಗೋಣಪ್ಪ ಅಂತಂದ್ರೆ ಅದಕ್ಕೂ ಅವಕಾಶ ಇಲ್ಲ. ಹೌದು, ಗೆಸ್ಟ್ ಟೀಚರಾಗಿ ಹೋದ್ರೆ ಏನಾಗೈತಿ, ಇಲ್ಲಿ ನೋಡಿರಿ, ಅತಿಥಿ ಶಿಕ್ಷಕರ ಎದೆಯಲ್ಲಿ ಡವ ಅಂತ ಇದು ಕೊಟ್ಟಾರ. ಯಾಕಂದರೆ ಈಗ 15,000 ಶಿಕ್ಷಕರು ಏನಾಗ್ಯಾರಪ್ಪ ಅಂದರೆ ಹೆಚ್ಚುವರಿ ಅದಾರ. ಆ 15,000 ಶಿಕ್ಷಕರನ್ನು ಇವರು ವರ್ಗಾವಣೆ ಮಾಡಿ ಬೇರೆ ಸ್ಕೂಲಿಗೆ ಕಳಿಸಿದ್ರು ಅಂತಂದ್ರೆ, ಬೇರೆ ಸ್ಕೂಲಲ್ಲಿರೋ ಅತಿಥಿ ಶಿಕ್ಷಕರ ಅಂದ್ರೆ ಗೆಸ್ಟ್ ಟೀಚರಾಗಿ ವರ್ಕ್ ಮಾಡ್ತಾ ಇರೋರು ಏನು ಮಾಡಬೇಕು, ರಿಮೂವ್ ಮಾಡ್ಬೇಕಾಗ್ತೈತಿ. ಹೌದಾ, ನಾವೀಗ ಇಷ್ಟು ವರ್ಷ ಗೆಸ್ಟ್ ಟೀಚರಾಗಿ ವರ್ಕ್ ಮಾಡಿದ್ರೆ ನಮಗೇನು ಬೆಲೆ ಐತೆ ಹಂಗಾದ್ರೆ? ಒಂದು ಕಡೆ ಹೇಳ್ತಾರೆ ಹಳ್ಳಿಯೊಳಗೆ ಸ್ಥಳೀಯರಿಗೆ ಆದ್ಯತೆ ಬೇಕಂತೇಳಿ, ಸಿಟಿ ಒಳಗಿದ್ದವ್ರು ಎಲ್ಲಿ ಹೋಗೋದು, ಸಿಟಿ ಒಳಗಿದ್ದವ್ರು ಅಲ್ಲೇ ಕುಂದ್ರೋದ, ಹಿಂಗಾಗೈತಿ. ಅದಕ್ಕೋಸ್ಕರ ಇವರು ಇಲಾಖೆಯವ್ರು ಏನು ಮಾಡಕತ್ತಾರೆ, ಈ ಕಡೆ ನೇಮಕಾತಿನೂ ಮಾಡ್ಕೊಳ್ತಿಲ್ಲ, ಈ ಕಡೆ ಗೆಸ್ಟ್ ಟೀಚರ್ಗೆ ಪರ್ಮನೆಂಟಾಗಿ ಸೊಲ್ಯೂಷನ್ನು ಕೊಡ್ತಾಯಿಲ್ಲ. ಒಂದು ವರ್ಷ ಮಾಡೋದು, ನೆಕ್ಸ್ಟ್ ಇಯರ್ ಮತ್ತು ಬೇರೆ ಸ್ಕೂಲಿಗೆ ಹೋಗೋದು. ಇವಾಗ ಇವರು ಶಿಕ್ಷಕರು ವರ್ಗಾವಣೆ ಮಾಡಿದ್ರು ಅಂತಂದ್ರೆ, ಈಗ ನಾವಿರೋ ಜಾಗಕ್ಕೆ ಗೌರ್ಮೆಂಟ್ ಶಿಕ್ಷಕರು ಬಂದರು ಅಂತಂದ್ರೆ ನಾವೇನು ಮಾಡ್ಬೇಕಾಗ್ತೈತಿ, ಆಟೋಮೆಟಿಕ್ಕಾಗಿ ನಮ್ಮನ್ನು ರಿಮೂವ್ ಮಾಡ್ತಾರೆ. ಗೆಸ್ಟ್ ಟೀಚರ್ನ ರಿಮೂವ್ ಮಾಡ್ತಾರೆ, ಅವ್ರು ಏನು ಮಾಡ್ಬೇಕಾಗ್ತೈತಿ, ಮನೆಗೆ ಹೋಗ್ಬೇಕಾಗ್ತೈತಿ. ಈಗ ಒಂದಷ್ಟು ಗೆಸ್ಟ್ ಟೀಚರಾಗಿ ವರ್ಕ್ ಮಾಡೋರ್ಗೆ ಏನಾಗಿತ್ತಪ್ಪ ಅಂತಂದ್ರೆ ಆರ್ಥಿಕ ಪರಿಸ್ಥಿತಿ ಸರಿ ಇರೋಂಗಿಲ್ಲ. ಹಾಗಾಗಿ ಅವ್ರು ಏನು ಮಾಡ್ತಾರೋ, ಗೆಸ್ಟ್ ಟೀಚರಾಗಿ ಹೋದ್ರಾಯ್ತು ಅಂತೇಳಿ ಗೆಸ್ಟ್ ಟೀಚರಾಗಿ ಬಂದಿರ್ತಾರೆ. ಈಗ ಅವ್ರನ್ನ ಮನೆಗೆ ಕಳಿಸಿಬಿಟ್ರೆ ಅಂದ್ರೆ ಅವ್ರ ಪರಿಸ್ಥಿತಿ ಏನಾಗಬಾರ್ದು, ಹೌದಲ್ಲ. ಮತ್ತು ಇನ್ನೊಂದಿಷ್ಟು ಜನಕ್ಕೆ ಗೆಸ್ಟ್ ಟೀಚರಾಗಿ ವರ್ಕ್ ಮಾಡಿ ಈಗ ಮನೇಲಿ ಕೂತಿದ್ದಾರೆ. ಅವ್ರಿಗೆ ಗೆಸ್ಟ್ ಟೀಚರಾಗಿ ಹೋಗ್ಬೇಕಂತಂದ್ರೆ ಯಾವ ಸ್ಕೂಲ್ಗಳು ಸಿಗ್ತಾಯಿಲ್ಲ. ಯಾಕೆ ಸಿಗ್ತಾಯಿಲ್ಲ ಅಂತಂದ್ರೆ ಗೋರ್ಮೆಂಟ್ ರೂಲ್ಸ್ ಪ್ರಕಾರ ಸ್ಥಳೀಯರಿಗೆ ಮೊದಲ ಆದ್ಯತೆ ಅಂತೈತಿ. ಆಮೇಲೆ ನೆಕ್ಸ್ಟ್ ಮೆರಿಟ್ ಮೇಲೆ ತೊಗೋಬೇಕು, ಗೆಸ್ಟ್ ಟೀಚರ್ನ ಆಯ್ಕೆ ಮಾಡ್ಕೋಬೇಕಂತ ಪ್ರಕ್ರಿಯೆ ಐತಿ. ಆದರೆ ಇಲ್ಲಿ ಏನಾಗಿತ್ತಪ್ಪ ಅಂತಂದ್ರೆ, ಸಿಟಿಯಲ್ಲಿ ಇರೋ ಗೆಸ್ಟ್ ಟೀಚರ್ಗಳಿಗೆ ಏನಾಗಿತ್ತು ಅಂದರೆ ಯಾವುದೇ ಸ್ಕೂಲ್ ಸಿಗ್ತಾಯಿಲ್ಲ. ಯಾಕಂದರೆ ಸಿಟಿಯಲ್ಲಿ ಆಲ್ಮೋಸ್ಟ್ ಆಲ್ ನಿಮಗೆಲ್ಲ ಗೊತ್ತಿರುವಂಗೆ ಇಂಗ್ಲೀಷ್ ಮೀಡಿಯಮ್ ಸ್ಕೂಲ್ಗಳು ಜಾಸ್ತಿ ಇರ್ತಾವೆ. ಎಲ್ಲ ತಮ್ಮ ಮಕ್ಕಳನ್ನ ಏನು ಮಾಡ್ತಾರೋ ಇಂಗ್ಲೀಷ್ ಮೀಡಿಯಮ್ಗೆ ಸೇರಿಸಿಬಿಡ್ತಾರೆ. ಕನ್ನಡ ಸ್ಕೂಲ್ಗಳು ಇದ್ರೂ ಕನ್ನಡ ಶಾಲೆಗೆ ಸೇರಿಸೋದಿಲ್ಲ. ಯಾಕಂತಂದ್ರೆ ಎಜುಕೇಷನ್ ಸರಿ ಇಲ್ಲ, ಹಂಗೆ ಹಿಂಗೆ ಹೇಳಿ ಇಂಗ್ಲೀಷ್ ಮೀಡಿಯಮ್ ಪ್ರಭಾವ ಹೆಚ್ಚಾಗಿದ್ದಕ್ಕೆ ಇಂಗ್ಲೀಷ್ ಮೀಡಿಯಮ್ಕನ್ನು ಕಳಿಸಿರ್ತಾರೆ. ಕನ್ನಡ ಸ್ಕೂಲ್ಗಳಿಗೆ ಏನಾಗೈತಿ, ಮಕ್ಕಳ ಸಂಖ್ಯೆ ಕಡಿಮೆ ಇರ್ತೈತಿ. ಈಗ ನಾವು ಹೋಗಿ ಗೆಸ್ಟ್ ಟೀಚರ್ ಇದನ್ನು ಸೀಟ್ ಕೊಡ್ರಿ ನಮಗೊಂದು ಇಲ್ಲಿ ಯಾವ್ದಾರ ಲೊಕ್ಯಾಲಿಟಿ ಅಂತಂದ್ರೆ ಏನು ಹೇಳ್ತಾರೋ, ಇಲ್ಲ ಮಕ್ಕಳ ಸಂಖ್ಯೆ ಕಡಿಮೆ ಐತಿ, ಮಕ್ಕಳ ಸಂಖ್ಯೆ ಕಡಿಮೆ ಇದ್ದಲ್ಲಿ ನಿಮಗೇನು ಮಾಡೋಕ್ಕೆ ಬರೋಂಗಿಲ್ಲ, ಗೆಸ್ಟ್ ಟೀಚರ್ ಪೋಸ್ಟ್ ಕೊಡೋಕೆ ಬರೋಂಗಿಲ್ಲ ಅಂತ ಹೇಳ್ತಾರೆ. ಹೋಗಲಿ ಬೇಡ, ನಮಗೆ ಸಿಟಿ ಒಳಗೆ ಬೇಡ ರೀ, ನಿಯರೆಸ್ಟ್ ಯಾವುದಾದ್ರು ಹಳ್ಳಿ ಒಳಗೆ ಇದ್ರೆ ಕೊಡ್ರಿ ಅಂತಂದ್ರೆ, ಹಳ್ಳಿಯೊಳಗೆ ಮಕ್ಕಳ ಸಂಖ್ಯೆ ಜಾಸ್ತಿ ಇರ್ತೈತಿ. ಯಾಕಂತಂದ್ರೆ ಅಲ್ಲಿರೋ ಜನಕ್ಕೆ ಸ್ವಲ್ಪ ಜನ ಇಂಗ್ಲೀಷ್ ಮೀಡಿಯಮ್ ಸೇರಿಸೋದು ಬೇಡ, ಕನ್ನಡ ಶಾಲೆ ಒಳಗೆ ಕಳ್ಸೋಣ ಅಂತೇಳಿ ಇರ್ತೈತಿ. ಹಳ್ಳಿ ಒಳಗೆ ಆಲ್ಮೋಸ್ಟ್ ಆಲ್ ಎಲ್ಲ ಹಳ್ಳಿಯಲ್ಲಿ ಕನ್ನಡ ಶಾಲೆಗೆ ಸೇರಿಸಿರ್ತಾರೆ, ಮಕ್ಕಳ ಸಂಖ್ಯೆ ಜಾಸ್ತಿ ಇರ್ತೈತಿ. ಅಲ್ಲಿ ಹೋಗಿ ನಾವು ವರ್ಕ್ ಮಾಡ್ತೀವಿ, ಎಲ್ಲಾದರೂ ಕೊಡ್ರಿ ಅಂತಂದ್ರೆ ಅಲ್ಲಿ ಏನಾಗೈತಪ್ಪ ಅಂದ್ರೆ ಸ್ಥಳೀಯರಿಗೆ ಆದ್ಯತೆ ಐತೆ ಅಂತೇಳಿ ಅಲ್ಲಿ ಊರಾಗಿರೋರನ್ನ BEd DEd ಮುಗಿಸ್ಕೊಂಡವ್ರನ್ನ ಅಲ್ಲೇ ತೊಗೊಂಡ್ಬಿಡ್ತಾರೆ ಅವ್ರು ಗೆಸ್ಟ್ ಟೀಚರಾಗಿ. ಇಷ್ಟು ದಿನ ಇಲ್ಲಿ ಇರೋರು ಈಗ ಎಲ್ಲರೂ ಗೆಸ್ಟ್ ಟೀಚರಾಗಿ ಬಂದುಬಿಟ್ಟಾರೆ. ಯಾಕಂದ್ರೆ ಪೇಮೆಂಟ್ 12,000 ಆಗೈತಿ. ಪೇಮೆಂಟ್ 12,000 ಆಗಿದ್ದಕ್ಕೆ ಮನೇಲಿ ಕುಂತು ನಮಗೆ 12,000 ಯಾರು ಕೊಡ್ತಾರೆ ಅಂತೇಳಿ ಏನು ಮಾಡಕತ್ತಾರೋ, ಇಷ್ಟು ದಿವಸ TET ಬರೋದು CET ಬರೋದು ಬ್ಯಾಸ್ರಾಗಿ ಮನ್ಯಾಗ ಕುಂತಿರ್ತಾರಲ್ಲ, ಅವರೆಲ್ಲ ಏನು ಮಾಡಕತ್ತಾರೆ, ಈಗ ಗೆಸ್ಟ್ ಟೀಚರಾಗಿ ಹೋಗಕತ್ತಾರೆ. ಅವ್ರು ಗೆಸ್ಟ್ ಟೀಚರಾಗಿ ಹೋಗೋದಕ್ಕೆ ನಾವು 5-6 ವರ್ಷ ಗೆಸ್ಟ್ ಟೀಚರಾಗಿ ವರ್ಕ್ ಮಾಡಿ ಈಗ ಮನ್ಯಾಗ ಕುಂತವ್ರು ಏನಾಗೈತಿ, ಈ ಕಡೆ ಗೆಸ್ಟ್ ಟೀಚರ್ ಪೋಸ್ಟು ಇಲ್ಲ, ಈ ಕಡೆ ಯಾವುದೇ ಕಾಲ್ಫಾರ್ಮು ಇಲ್ಲ, ಓದಬೇಕೋ ಬೇಡವೋ ಅಥವಾ ಗೆಸ್ಟ್ ಟೀಚರಾಗಿ ಹೋಗ್ಬೇಕೋ ಬೇಡವೋ ಅನ್ನೋ ಗೊಂದಲದೊಳಗನ ನಾವು ಮನೇಲಿ ಕುಂತ್ಬಿಟ್ಟೇವಿ.
ಆ ರೀತಿ ಗೊಂದಲದೊಳಗೆ ಅದೀರಿ. ಆ ರೀತಿ ಗೊಂದಲ ಮಾಡ್ಕೋತ ಬಿಟ್ಟು ಏನು ಮಾಡಿರಿ ನೀವು, ನಾ ಹೇಳೋ ಪ್ರಕಾರ ಅಂತಂದ್ರೆ ನನ್ನ ಅಭಿಪ್ರಾಯದ ಮೇರೆಗೆ ಅಂತಂದ್ರೆ ಯಾವುದೇ ರೀತಿ ಗೆಸ್ಟ್ ಟೀಚರಾಗಿ ಹೋಗೋಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಗೆಸ್ಟ್ ಟೀಚರಾಗಿ ಹೋದರೂ ನಿಮಗೆ ಓದೋಕ್ಕೆ ಟೈಮ್ ಸಿಗೋದಿಲ್ಲ. ಎಷ್ಟು ವರ್ಷ ಅಂತ ನೀವು ಗೆಸ್ಟ್ ಟೀಚರಾಗಿ ವರ್ಕ್ ಮಾಡ್ತೀರಿ? 1 ವರ್ಷ, 2 ವರ್ಷ, 3 ವರ್ಷ. ಪ್ರತಿ ವರ್ಷ ಅದೇ ಪ್ರಕ್ರಿಯೆ, ಏನು ಚೇಂಜಸ್ ಆಗೋದಿಲ್ಲ. ಮತ್ತು ಯಾರಾದರೂ ಬೇರೆ ವರ್ಗಾವಣೆ ಆಯಿತು ಅಂದ್ರೆ ಮತ್ತೆ ಮನೆಗೆ ಬರೋದು ಅದೊಂಥರ ಗಿಲ್ಟ್ ಫೀಲ್ ಕಾಡ್ತೈತಿ. ಸೊ ಅದನ್ನೆಲ್ಲ ಬಿಟ್ಬಿಡ್ರಿ. ಬಿಟ್ಟು ಏನು ಮಾಡಿರಿ, ಮನ್ಯಾಗ ಕುಂತು ಚೆಂದಾಗಿ ಅಭ್ಯಾಸ ಮಾಡ್ರಿ ಅಂತ ಹೇಳ್ತೀನಿ ನಾನು. ಇನ್ನೊಂದು 3-4 ತಿಂಗಳದೊಳಗೆ ಮೋಸ್ಟ್ಲಿ ನೆಕ್ಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ದೊಳಗೆ TET ಕಾಲ್ಫಾರ್ಮ್ ಆಗ್ತೈತಿ. TET ಕಾಲ್ಫಾರ್ಮ್ ಆದ ನಂತರ ಏನು ಮಾಡ್ತಾರೆ ಅವ್ರು, 1-2 ಮಂತ್ಸ್ ಆರ್ 3 ಮಂತ್ಸ್ ರಿಲೀಫ್ ಕೊಟ್ಟು ಮತ್ತು CETಗೆ ಅನುಮೋದನೆ ಕೊಡ್ತಾರೆ. ಯಾಕಂತಂದ್ರೆ ಒಳ ಮೀಸಲಾತಿ ಮುಗಿತಪ್ಪ ಅಂತಂದರೆ ಎಲ್ಲ ಪ್ರಕ್ರಿಯೆಗಳು ಸ್ಟಾರ್ಟ್ ಆಗ್ತಾವೆ. ಸೊ ಅದಕ್ಕೋಸ್ಕರ ಏನು ಮಾಡಕತ್ತೀರಿ ಅಂತಂದ್ರೆ ಗೆಸ್ಟ್ ಟೀಚರು ಅದು ಇದು ಬಿಟ್ಟು ಒಂದು ಟೈಮ್ ಟೇಬಲ್ ಸೆಟ್ ಮಾಡ್ಕೊಂಡು TETನ ಪಾಸ್ ಮಾಡಿಕೊಡ್ರಿ. ಇನ್ನೂ ಯಾರು TET ಪಾಸ್ ಮಾಡ್ಕೊಂಡಿಲ್ಲ ಅಥವಾ ಈಗ ರೀಸೆಂಟಾಗಿ B.Ed ಮುಗಿಸ್ಕೊಂಡವ್ರು ಇರ್ತೀರಿ, ಅವರು TET ಬರೀಬೇಕಂತ ಅಂದ್ಕೊಂಡಿರ್ತೀರಿ, ಅಂಥವರೆಲ್ಲ ಏನು ಮಾಡಿರಿ, ನೀಟಾಗಿ ಮನ್ಯಾಗ ಕುಂತ್ಕೊಂಡು ಚೆಂದಾಗಿ ಅಭ್ಯಾಸ ಮಾಡಿರಿ. TET ಮುಗಿಸ್ಕೊರಿ. TET ಮುಗಿದ ನಂತರ ನಿಮ್ಗೆ CETಗೆ ಅವಕಾಶ ಇರ್ತೈತಿ. ಅದಕ್ಕೆ ಗೆಸ್ಟ್ ಟೀಚರ್ ಪ್ರಕ್ರಿಯೆ ಎಲ್ಲ ಬಿಟ್ಟು TET ಕುಂತ TET ಕ್ಲಿಯರ್ ಮಾಡ್ಕೊಂಡು CET ಮಾಡ್ಕೊಂಡು ನೀವು ಗೆಸ್ಟ್ ಟೀಚರ್ ಹೋಗೋದೇ ಬೇಡ. ನೀವು ಕಾಯಂ ಟೀಚರ್ಸ್ ಆದ್ರಿ ಅಂದ್ರೆ ಗೌರ್ಮೆಂಟ್ ಜಾಬ್ ಸಿಕ್ತು ನಿಮಗಂತಂದ್ರೆ ನಿಮ್ಮ ಸ್ಥಾನ ನಿಮಗೆ ಗಟ್ಟಿ ಆಗ್ತೈತಿ, ಕಾಯಂ ಆಗ್ತೈತಿ. ನಿಮ್ಗೆ 62 ವರ್ಷದ ಮಟನೂ ನಿಮ್ಗೆ ಯಾರು ಏನು ಕ್ಯಾರೆ ಅನ್ನೋಂಗಿಲ್ಲ. ಸೊ ಹಂಗೆ ಅನ್ನಬೇಕು ಅಂತಂದ್ರೆ ನೀವೇನು ಮಾಡಿರಿ, ಮೊದಲ ಏನಾದರೂ ಮನಸ್ಸನ್ನು ಗಟ್ಟಿ ಮಾಡ್ಕೊಂಡು ಓದೋಕೆ ಶುರು ಮಾಡಿರಿ. TET ಹೌದಾ, TET ಅಂದ್ರೇನು, TETನ ಅಂತಿರ್ತಿಯಲ್ಲ ಯಾಕೆ ಅಂತ ನಂಗೆ ಒಂದಿಷ್ಟು ಜನ ಕಮೆಂಟ್ ಹಾಕಿದರು. TET ಎಕ್ಸಾಮ್ ಬಗ್ಗೆ ನಾವು ಒಂದು ಸಪ್ರೇಟಾಗಿ ವಿಡಿಯೋ ಮಾಡಿ ಹಾಕ್ಬೇಕಂತ ಅಂದ್ಕೊಂಡೀನಿ. ಒಂದು ಸಪ್ರೇಟಾಗಿ ವಿಡಿಯೋನ ಮಾಡಿ ಶೇರ್ ಮಾಡ್ಬೇಕಂತ ಅಂದ್ಕೊಂಡೀನಿ ನಿಮಗೆ. TETಗೆ ಹೆಂಗೆ ಓದಬೇಕು, ಯಾವ ಥರ ಓದಬೇಕು, ಏನು ಪ್ರಕ್ರಿಯೆ ಇರ್ತೈತಿ, ಎಷ್ಟು ಮಾರ್ಕ್ಸ್ ಇರ್ತಾವೆ ಅನ್ನೋದೆಲ್ಲನೂ ಒಂದು ವಿಡಿಯೋದ ಮೂಲಕ ಹೇಳ್ತೀನಿ. ಇದೇ ವಿಡಿಯೋದೊಳಗೆ ಹೇಳಬೇಕು ಅಂತಂದರೆ ತುಂಬ ಲಾಂಗ್ ಆಗ್ತೈತಿ ವಿಡಿಯೋ. ಸೊ ನೋಡೋರಿಗೆ ಬೋರ್ ಆಗ್ತೈತಿ, ಇಂಟ್ರೆಸ್ಟಿಂಗ್ ಬರೋದಿಲ್ಲ. ಅದಕ್ಕೆ TETಗಂತಲೇ ಒಂದು ಸಪ್ರೇಟ್ ವಿಡಿಯೋ ಮಾಡಿ ಶೇರ್ ಮಾಡ್ತೀನಿ. ಸೊ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ನಿಮ್ಮ ಫ್ಯಾಮಿಲಿಗೆ ಆಮೇಲೆ ನಿಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡ್ರಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ನಮಗೂ ಸಪೋರ್ಟ್ ಆಗ್ತೈತಿ, ನಮಗೂ ಬೆಳೆಯೋಕ್ಕೆ ಅವಕಾಶ ಸಿಗ್ತೈತಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಖಂಡಿತ TET ಎಕ್ಸಾಮ್ ಬಗ್ಗೆ ಸ್ವಲ್ಪ ಮಾಹಿತಿನ ಶೇರ್ ಮಾಡ್ಕೋಬೇಕಂತ ಅನ್ನಿಸ್ತಾ ಇದೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ TET ಬಗ್ಗೆ ಡೀಟೇಲ್ಸಾಗಿ ಎಲ್ಲ ಹೇಳ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ ಯು. ಬಾಯ್.